ನಮಸ್ಕಾರ, ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಹೈದರಾಬಾದ್ ಕರ್ನಾಟಕ ಆಡಳಿತ ಮಂಡಳಿ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ಅವರ ಕುಟುಂಬದವರೊಂದಿಗೆ ಹೋಳಿ ದಹನ ಕಾರ್ಯಕ್ರಮ ನೆರವೇರಿಸಿದ್ದರು. ಜಗತ್ತಿಗೆ ಜ್ಞಾನದ ಬೆಳಕು ಪರಿಚಯಿಸಿದ್ದವರು ಜಗದ್ಗುರು ರೇಣುಕರು ರಾಜೇಶ್ವರ ಶಿವಾಚಾರ್ಯರು. ಶ್ರೀ ಭವಾನಿ ಮಂದಿರ ಹಾಗೂ ಶ್ರೀ ಸಂತ ಸೇವಲಾಲ್ ಮಹಾರಾಜರ ಭವನದಲ್ಲಿ ಬಂಜಾರ ಸಮುದಾಯದ ಸಂಪ್ರದಾಯದ ಪ್ರಕಾರ ಹೋಳಿ ದಹನ ಕಾರ್ಯಕ್ರಮ ವಿಜೃಂಭಣೆಯಿಂದ ಆಚರಿಸಿದರು. ಬೀದರ್ ನಗರಾದ್ಯಂತ ಗ್ರಹಣ ಲೆಕ್ಕಿಸದೆ ಸಡಗರ ಸಂಭ್ರಮದಿಂದ ಹೋಳಿ ಹಬ್ಬವನ್ನು ಆಚರಣೆ ಮಾಡಿದ್ದರು. ಬೀದರ್ ನಗರದ ಕೆಬಿ ಹನುಮಾನ್ ಮಂದಿರದ ಬಳಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಕಾಮದಹನ ಕಾರ್ಯಕ್ರಮ ಕಾಶಿನಾಥ್ ಬೆಲ್ದಾಳೆ ವೀರಶೆಟ್ಟಿ ಖ್ಯಾಮ ಅವರ ನೇತೃತ್ವದಲ್ಲಿ ವಿಜೃಂಭಣೆಯಿಂದ ಜರುಗಿತು. ಮಾರ್ಚ್ 6ರಂದು ರಾಜ್ಯಮಟ್ಟದ ಸಂಗೀತ ಸಮ್ಮೇಳನ ಚಂದ್ರಶೇಖರ್ ಹೆಬ್ಬಾಳೆ. ಸುದ್ದಿಯ ವಿವರಗಳು. ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿ ಕಾಮದಹನವು ಅತಿ ವಿಜೃಂಭಣೆಯಿಂದ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ಹೈದರಾಬಾದ್ ಕರ್ನಾಟಕದ ಆಡಳಿತ ಮಂಡಳಿಯ ಸದಸ್ಯರಾದ ಡಾಕ್ಟರ್ ರಜನೀಶ್ ವಾಲಿ ಅವರು ಮಾತನಾಡುತ್ತಾ, ಸುಮಾರು 31 ವರ್ಷಗಳಿಂದ ಹೋಳಿ ಸುಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತದೆ. ಗಣೇಶ್ ಮೈದಾನದ ಬಡಾವಣೆಯ ಜನರು ಅಲ್ಲದೆ ಸುತ್ತಮುತ್ತಲಿನ ಬಡಾವಣೆಯ ಜನರು ಭಾಗವಹಿಸುತ್ತಾರೆ. ರೈತರಿಗೆ ಉತ್ತಮ ಮಳೆ ಬೆಳೆ ಚೆನ್ನಾಗಿ ಆಗಲಿ, ದೇವರು ಎಲ್ಲರ ಬಾಳಲ್ಲಿ ಸುಖ ಶಾಂತಿ ಸಮೃದ್ಧಿ ತರಲಿ ಎಂದು ಪ್ರಾರ್ಥಿಸಿದ್ದರು. ಹೋಳಿ ಹಬ್ಬದ ಹುಣ್ಣಿಮೆಯ ದಿನದಂದು ರಾತ್ರಿ ಬೀದರ್ ನಗರದ ಗಣೇಶ್ ಮೈದಾನದಲ್ಲಿ ಹೋಳಿ ದಹನ ಮಾಡಲಾಯಿತು. ಮಹಿಳೆಯರು, ಮಕ್ಕಳು, ಯುವಕರು ಡಿಜೆ ಸಂಗೀತದ ತಾಳಕ್ಕೆ ಕುಣಿದು ಕುಪ್ಪಳಿಸಿದ್ದರು. ಹೋಳಿ ಹಬ್ಬದ ಅಂಗವಾಗಿ ರಂಗು ರಂಗಿನ ಬಣ್ಣದ ಕುಳಿಯಲ್ಲಿ ಆಡಿದ ಬೀದರ್ ನಗರದ ಯುವಕರು ಒಂದೆಡೆ ಸೇರಿ ಡಾಕ್ಟರ್ ರಜನೀಶ್ ವಾಲಿ ಅವರ ನೇತೃತ್ವದಲ್ಲಿ ದಹಿ ಹಂಡಿ ಒಡೆದು ಸಂಭ್ರಮಿಸಿದ್ದರು. ಈ ಸಂದರ್ಭದಲ್ಲಿ ಯುವಕರು ಡಿಜೆ ಸಂಗೀತಕ್ಕೆ ಹುಚ್ಚೆದ್ದು ಕುಣಿದರು. ಆದಿಶ್ ವಾಲಿ, ಅಂಶುಶ್ ವಾಲಿ ಅವರು ಸೇರಿದಂತೆ ಇತರರು ಇದ್ದರು. लक्ष्मीकांतं बहुकांता शेषावधारो लोकभूत कंठहारो नेत्रे ज्योति दुर्गे दुर्गड़वारी दुजण संसारी नाथनाथेयंबे करुणा विस्तारी वारी वारी जन्म पंचदश श्रीकाम सततं जपेत मंत्र पुष्पांजलिं समर्पयामि. आहारो यानि काय जन्माकुतानि तानि कर्पूर कर्पूर पापो हम पाप कर्म हम पापात्मा पाप संभवा ಗಾಯಮಾನ ಕಿಲ್ಲಿ ಬಲದ ಗಾಡಿ ಬರಿ ಹೇಳಿದ್ರೆ ಬಾ ಸಾಕು ಹಿಂಗೆ ಕೈ ಹಿಡಿದ್ರೆ ಸಾಕು ಎಲ್ಲ ಮುಡುಗು ಹೊಳ್ಳು 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 ಬರೀ ಊಟ ಮಾಡ್ರಕ್ಕ ಊಟ ಮಾಡಿ ಕೂಡ ನಮಸ್ತಸ್ಯೈ 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 ನಮೋ ನಮಃ. ಬೀದರ್ ಜನರಿಗೆ ಇವತ್ತು ಕಾಮದಹನ ಬೀದರ್ ಗಣೇಶ್ ಮೈದಾನಲ್ಲಿ ನಾವು ಕಾಮನ ದಹನ ಮಾಡಿದ್ದೀವಿ. ಯಾರದೇ ಮನಸ್ಸಿನಲ್ಲಿ ಏನೇ ಕೆಟ್ಟದ್ದು ಎಲ್ಲ ದಹನ ಆಗ್ಲಂತ ದೇವ್ರಿಗೆ ಬೇಡ್ಕೊಂಡಿದ್ದೀವಿ. ಯಾರಿಗೆ ಕೆಟ್ಟದಾಗ್ಲತ್ತ ಅದನ್ನು ದಹನ ಆಗಲಿ ಅಂಥೇಳಿ ಬೇಡ್ಕೊಂಡಿದ್ದೀವಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಮುಂದೆ ಮಳೆ ಎಲ್ಲ ಚೆನ್ನಾಗಿ ಬಂದು ಬೆಳೆ ಎಲ್ಲ ಚೆನ್ನಾಗಿ ಬರಲಿ, ದೇವರೆಲ್ಲ ಒಳ್ಳೆಯದಾಗಿ ನೋಡ್ಕೊಳ್ಳಿ ಅಂಥೇಳಿ ಗಣೇಶ್ ಮೈದಾನ ಕಡೆಯಿಂದ ನಾವೆಲ್ಲರಿಗೂ ಬೇಡ್ಕೊತೀವಿ. ಇಲ್ಲಿ ಗಣೇಶ್ ಮೈದಾನಲ್ಲಿ ಹೋಳಿ ಸುಡ್ತಾ ಇರೋದು, ಕಾಮ ದಹನ ಮಾಡ್ತಾ ಇರೋದು 30 ವರ್ಷ ಆಯಿತು. 31ನೇ ವರ್ಷ ಇದೆ. ಇದು ರೆಗ್ಯುಲರ್ ಆಗಿ ಮಾಡ್ತೀವಿ, ಮತ್ತು ವಿಧಿಯಾಗಿ ಮಾಡ್ತೀವಿ. ನಾವು ವಿಧಾನ ಪ್ರಕಾರ ಮಾಡ್ತೀವಿ. ಹೋದ ವರ್ಷದಿಂದ ಕಾಮಣ್ಣನ 6-7 ಫೀಟ್ ಕೆಳಗಡೆ ಇರೋ ತೆಗೆದು ಆ ಕಲ್ಲಿಗೆ ಕಾಮಗೆ ಅದಕ್ಕೆಲ್ಲ ಪೂಜೆ ಮಾಡಿ ಮತ್ತೆ ವಾಪಸ್ ಅಲ್ಲೇ ಇಟ್ಟು ಮತ್ತೆ ವಿಧಾನಾಗಿ ನಾವು ಫುಲ್ ಕಾಮದಹನ ಮಾಡ್ತೀವಿ. ಆ ಥರ ಮಾಡ್ತೀವಿ ಗಣೇಶ ಮೈದಾನಲ್ಲಿ. ವರ್ಷ ಇದೇ ಥರ ಮಾಡ್ತೀವಿ. ಮತ್ತು ಎಲ್ಲರಿಗೂ ಹೋಳಿ ಹಬ್ಬದ ಶುಭಾಶಯಗಳು ಹೇಳಿ. ನಮಸ್ಕಾರ. ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಇಲ್ಲಿ ನಾನು ಒಂದೇ ವಿಷಯ ಹೇಳಕ್ಕೆ ಬಂದಿದ್ದೀನಿ. ಎಲ್ಲರಿಗೆ ನಮ್ಮ ಕಡೆಯಿಂದ ಹೋಳಿ ಹಬ್ಬದ ಶುಭಾಶಯಗಳು. ದಯವಿಟ್ಟು ಎಲ್ಲರೂ ನಾಳೆಯಿಂದ ಸ್ವಲ್ಪ ಕಾಪಾಡ್ಕೊಂಡು ಎಲ್ಲ ಫಂಕ್ಷನನ್ನು ಆರಾಮಾಗಿ ಮುಗಿಸಿ. ಎಲ್ಲ ಕಡೆ ಹೋಳಿಯನ್ನು ಆಡ್ತಾರೆ, ಸೌಂಡ್ ಮ್ಯೂಸಿಕ್ ಹಚ್ಕೊಂಡು ಬಣ್ಣಗಳಿಂದ ಎಲ್ಲ ಆಡ್ತಾರೆ. ಒಂದು ಸ್ವಲ್ಪ ಕಾಪಾಡ್ಕೊಂಡು ಎಲ್ಲರ ಜೊತೆ ಕೋಆಪ್ರೇಟ್ ಮಾಡ್ಕೊಂಡು ಮಾಡಿ. ಇದು ಖುಷಿಯಾದ ಮಹೋತ್ಸವ. ಇದಕ್ಕೆ ನಮ್ಮಿಂದ ಶುಭಾಶಯಗಳು, ಧನ್ಯವಾದಗಳು ಅಂತ ಹೇಳಿದರು.
ಜಗತ್ತಿಗೆ ಜ್ಞಾನದ ಬೆಳಕು ಹರಿಸಿದ್ದವರು ಜಗದ್ಗುರು ರೇಣುಕಾಚಾರ್ಯರು ಎಂದು ಮೆಹಕರ್ ತೊಡಾಳ ಹಾಗೂ ಡೊಣ್ಗಾಪುರ್ ಶ್ರೀಮಠಗಳ ಅಧಿಪತಿ ಪೂಜ್ಯ ರಾಜೇಶ್ವರ ಶಿವಾಚಾರ್ಯರು ಪ್ರತಿಪಾದಿಸಿದ್ದರು. ನಗರದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯುತ್ಸವ ಸಮಿತಿಗಳ ಸಹಯೋಗದಲ್ಲಿ ಜರುಗಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತಿ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ನೀಡಿದ್ದರು. ಶ್ರೀ ರೇಣುಕರು 1400 ವರ್ಷಗಳ ಕಾಲ ಬದುಕಿದ್ದರು. ವಿಜ್ಞಾನದ ಪರಿಕಲ್ಪನೆ 11ನೇ ಶತಮಾನದಲ್ಲಿತ್ತು. ಅವರ ಪ್ರಕಾರ ಧರ್ಮ ಎಂದರೆ ಸತ್ಯ, ನ್ಯಾಯ, ಪ್ರಾಮಾಣಿಕತೆ, ಪರಸ್ಪರ ಸೌಹಾರ್ದತೆಯಿಂದ ಬದುಕಿ ಇತರರಿಗೂ ಬದುಕಲು ಬಿಡುವುದು. ಇದುದರಲ್ಲಿಯೇ ನೆಮ್ಮದಿಯಿಂದ ಬದುಕು ಸಾಗಿಸುವುದು ನಿಜವಾದ ಧರ್ಮ. ಜಾತಿ ಎಂದರೆ ಒಗ್ಗಟ್ಟಿನ ಬದುಕು ಸಾಗಿಸುವ ಮನುಷ್ಯನಿಗೆ ವಿಭಜಿಸುವ ಕೆಟ್ಟ ಸಂಪ್ರದಾಯವೇ ಜಾತಿ. ಇವೆರಡನ್ನ ಅರ್ಥ ಮಾಡಿಕೊಂಡು ಬದುಕು ಸಾಗಿಸಿದ್ದಾಗಲೇ ರೇಣುಕರ ಅನುಯಾಯಿಗಳು ಆಗಲು ಸಾಧ್ಯ ಎಂದರು. ಒಬ್ಬ ಮನುಷ್ಯನಲ್ಲಿ ಗಾಂಭೀರ್ಯ, ಸಜ್ಜನಿಕೆ ಸುಳಿಯಲು ನಿತ್ಯ ಲಿಂಗ ಪೂಜೆ, ಜಪ, ಧ್ಯಾನ, ಆರಾಧನೆ ಅಗತ್ಯ. ಅವು ನಮ್ಮ ಆಯುಷ್ಯ ಹಾಗೂ ಆರೋಗ್ಯ ಎರಡನ್ನ ವೃದ್ಧಿಸುತ್ತವೆ. ಹಿಂದೆ ಬ್ರಿಟಿಷರು ಬಿಟ್ಟು ಹೋದ ಮೆಕಾಲೆ ಮಾದರಿಯ ಶಿಕ್ಷಣ, ಅರ್ಥವಿಲ್ಲದ ಆರೋಗ್ಯ ವ್ಯವಸ್ಥೆ ಹಾಗೂ ನ್ಯಾಯಾಂಗ ವ್ಯವಸ್ಥೆಯಲ್ಲಿನ ಅಪರಾಧ ದರ್ಶಕತೆಯು ಇವು ನಮ್ಮ ಸಂಸ್ಕೃತಿಯನ್ನು ಹಾಳು ಮಾಡಿದ್ದು, ಗುರುಕುಲ ಮಾದರಿ ಶಿಕ್ಷಣ, ಆಯುರ್ವೇದ ಪದ್ಧತಿಯ ಆರೋಗ್ಯ ಹಾಗೂ ಕಠಿಣ ನ್ಯಾಯಾಂಗ ವ್ಯವಸ್ಥೆ ಮರುಸ್ಥಾಪನೆಯಾಗಬೇಕು ಎಂದು ಪೂಜ್ಯರು ಹೇಳಿದ್ದರು. ಸಮಾರಂಭ ಉದ್ಘಾಟಿಸಿದ ಶ್ರೀ ಜಗದ್ಗುರು ರೇಣುಕಾಚಾರ್ಯ ಜಯಂತ್ಯುತ್ಸವ ಸಮಿತಿ ಅಧ್ಯಕ್ಷರು ಹಾಗೂ ಮಾಜಿ ಸಚಿವ ರಾಜಶೇಖರ್ ಬಿ ಪಾಟೀಲ್ ಮಾತನಾಡಿ, ಇಂದು ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡುವುದು ಬಹಳ ಮುಖ್ಯ. ಪಾಶ್ಚಿಮಾತ್ಯ ರಾಷ್ಟ್ರಗಳ ಮುಖ ಮಾಡಿದ ನಮ್ಮ ಮಕ್ಕಳು ತಮ್ಮ ಪೋಷಕರಿಗೆ ವೃದ್ಧಾಶ್ರಮಕ್ಕೆ ತಳ್ಳುತ್ತಿರುವುದು ದುರದೃಷ್ಟಕರ. ಭ್ರಷ್ಟಾಚಾರ ದಿನೇ ದಿನೇ ಹೆಚ್ಚಾಗಿ ಪ್ರಾಮಾಣಿಕ ಅಭಿವೃದ್ಧಿ ಮರೀಚಿಕೆಯಾಗುತ್ತಿದೆ. ತೋರಿಕೆಯ ವಾತಾವರಣ ಎಲ್ಲೆಡೆ ವ್ಯಾಪಿಸಿದ್ದು, ಭಾರತದ ಅತ್ಯಂತ ಬಲಿಷ್ಠ ಸಮಾಜವಾಗಿರುವ ವೀರಶೈವ ಸಮಾಜ ಒಂದಾಗಬೇಕೆಂದು ಪಾಟೀಲ್ ಕರೆ ನೀಡಿದ್ದರು. ಉಡುಗಿಯ ಪೂಜ್ಯ ವಿರೂಪಾಕ್ಷ ಶಿವಾಚಾರ್ಯರು, ಜೈ ಭರತ ಮಾತಾ ಸೇವಾ ಸಮಿತಿ ಅಧ್ಯಕ್ಷರಾದ ಹವಮಲ್ಲಿನಾಥ ಮಹಾರಾಜರು, ಸದ್ಲಾಪುರ ಶ್ರೀಗಳು, ಹಳಗೇಟ್ ಶ್ರೀಗಳು, ಡಾಕುಳ್ಗಿ ಶ್ರೀಗಳು, ಲಾಡ್ಗೇರಿ ಶ್ರೀಗಳು, ಚಾಂಬೋಳ ಶ್ರೀಗಳು, ಕಟಕ್ ಚಿಂಚೋಳಿ ಶ್ರೀಗಳು, ಯದ್ಲಾಪುರ ಶ್ರೀಗಳು, ಹಿಡ್ಗಾಪುರ ಶ್ರೀಗಳು, ಮಳಚಾಪುರ ಶ್ರೀಗಳು, ವೇದಿಕೆಯ ಅಪರ ಜಿಲ್ಲಾಧಿಕಾರಿ ಶಿವಾನಂದ ಕರಾಳೆ, ಬೀದರ್ ಮಹಾನಗರ ಪಾಲಿಕೆ ಸದಸ್ಯ ದಿಗಂಬರ್ ಮಡಿವಾಳ್, ಸಮಿತಿಯ ಪದಾಧಿಕಾರಿಗಳಾದ ಡಾಕ್ಟರ್ ರಜನೀಶ್ ವಾಲಿ, ಮಲ್ಲಿಕಾರ್ಜುನ್ ಮಾಶೆಟ್ಟಿ, ರೇವಣಸಿದ್ದಯ್ಯ ಸ್ವಾಮಿ ಹಾಗೂ ಇತರರಿದ್ದರು. ಸಮಿತಿಯ ಕಾರ್ಯಾಧ್ಯಕ್ಷ ಸಿದ್ದರಾಮಯ್ಯ ಸ್ವಾಮಿ ಸರ್ವರನ್ನ ಸ್ವಾಗತಿಸಿ ದೇವಿದಾಸ್ ಜೋಶಿ ಕಾರ್ಯಕ್ರಮ ನಿರೂಪಿಸಿ ಶ್ರೀಕಾಂತ್ ಸ್ವಾಮಿ ಸೋಲ್ಪುರ್ ವಂದಿಸಿದ್ದರು. ಇದಕ್ಕೂ ಮುನ್ನ ನಗರದ ಗಣೇಶ್ ಮೈದಾನದಿಂದ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರದವರೆಗೆ ನಗರದ ಪ್ರಮುಖ ವೃತ್ತಗಳಾದ ಬಸವೇಶ್ವರ ವೃತ್ತ, ಅಂಬೇಡ್ಕರ್ ವೃತ್ತ, ಹರಳಯ್ಯ ವೃತ್ತ, ಶಿವಾಜಿ ವೃತ್ತ, ರೋಟರಿ ಸರ್ಕಲ್ ಮೂಲಕ ಪೂಜ್ಯ ಡಾಕ್ಟರ್ ಚನ್ನಬಸವ ಪಟ್ಟದೇವರ ರಂಗಮಂದಿರ ತಲುಪಿತು. ಮೆರವಣಿಗೆಯುದ್ದಕ್ಕೂ ಯುವತಿಯರ ಡೊಳ್ಳು ಕುಣಿತ, ಡಿಜೆ ಸೌಂಡ್, ಜಯಘೋಷಗಳ ಮೆರವಣಿಗೆ ಶೋಭೆ ಇಮ್ಮಡಿಗೊಳಿಸಿದ್ದವು. ಯುವಕರ ನೃತ್ಯ, ರೇಣುಕರ ಹಾಡುಗಳು ಇಡೀ ಮೆರವಣಿಗೆ ವಾತಾವರಣ ಭಕ್ತಿಮಯವಾಗಿಸಿದ್ದವು. ಒಟ್ಟಾರೆ ಕಾರ್ಯಕ್ರಮ ಅರ್ಥಪೂರ್ಣ ಅಷ್ಟೇ ಅದ್ದೂರಿಯಾಗಿ ಕಂಡುಬಂತು. ಕಾರ್ಯಕ್ರಮ ಮುಗಿದ ಬಳಿಕ ಮಹಾಪ್ರಸಾದ ವಿತರಿಸಲಾಯಿತು. ಭಾರತದ ಜನತೆಯಾದ ನಾವು ಭಾರತವನ್ನು ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ರಾಜಕೀಯ, ನ್ಯಾಯ, ವಿಚಾರ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯಮಾನ ಅವಕಾಶಗಳ ಸಮಾನತೆ ದೊರೆಯುವಂತೆ ಮಾಡುವ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಮೂಡಿಸುವ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ನವೆಂಬರ್ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ. ಈ ತಕಡಿ ಹಿಡಿತವಲ್ಲ ಎರಡು ಆ ತರ ಇದೆ. ನೀವು ಬರೇ ಶಿಕ್ಷಣ ಕೊಡ್ರಿ, ಸಂಸ್ಕಾರ ಕೊಟ್ಟಿಲ್ಲ ಅಂದ್ರೆ ಅದು ಅದಕ್ಕೂ ಕೂಡ ಉಪಯೋಗ ಇದೆ. ಇವತ್ತಿನ ಕಾಲದಲ್ಲಿ ನಾವು ನೋಡ್ತಾ ಇದ್ದೀವಿ, ಎಷ್ಟು ಆ ಮಕ್ಕಳಿಗೆ ಡಾಕ್ಟರು, ಇಂಜಿನಿಯರು, IAS, IPS ಏನೋ ದೊಡ್ಡ ದೊಡ್ಡ ಹುದ್ದೆಲಿದ್ದಾರ. ಆ ಮಕ್ಕಳು ಆ ತಂದೆ ತಾಯಿಯ ಪರಿಸ್ಥಿತಿ ಏನಾಯಿತು ಅಂದ್ರೆ ಅವರಿಗೆ ಗುರ್ತಿದೆ. ಅಂಥ ಪರಿಸ್ಥಿತಿಯಲ್ಲಿ ಕೂಡ ಅವ್ರು ವಿದ್ಯಾ ಓದಿಸಿ ಅವ್ರು ವಿದ್ಯಾವಂತರು ಮಾಡಿ ಅವ್ರು ಹೋದ್ರು ಫಾರಿನ್, ಅಮೇರಿಕಾಕ್ಕೋ, ಲಂಡನ್ಕೋ, ಪ್ಯಾರಿಸ್ಕೋ ಎಲ್ಲೋ ಹೋದ್ರು. ಇಲ್ಲಿ ತಾಯಿ ತಂದೆಯಲ್ಲಿದ್ದಾರೆ ವೃದ್ಧಾಶ್ರಮದಾಗ.
ಇವತ್ತು ಎಂಥ ಪರಿಸ್ಥಿತಿ ಇದೆ. ಹೇಗಿರ್ತೀನಿ ಅನ್ನೋದು ಮುಖ್ಯವಲ್ಲ, ಈ ಸಮಾಜಕ್ಕೆ ನನ್ನ ಕಾಣಿಕೆ ಏನಿದೆ, ನನ್ನ ಸಮುದಾಯಕ್ಕೆ ಏನು ಕಾಣಿಕೆ ಇದೆ ಅನ್ನೋದನ್ನು ತಿಳಿಸ್ಕೊಟ್ಟಂತಹ ಸನ್ಮಾನ್ಯ ಶ್ರೀ ರಾಜಶೇಖರ್ ಬಿ ಪಾಟೀಲ್ ಅಣ್ಣನವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪ್ರೀತಿಯ ಜೋರಾದ ಚಪ್ಪಾಳೆ ಅವರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಇದೇ ಸಂದರ್ಭದಲ್ಲಿ ಪೂಜಾರಿಗೆ ಅವರಿಗೆ ಆತ್ಮೀಯವಾದಂತಹ ಗೌರವ ಕೂಡ ಸಲ್ಲಿಸ್ತಾ ಇದ್ದಾರೆ. ಅದೇ ರೀತಿಯಾಗಿ ರೇವಣಸಿದ್ದಯ್ಯ ಸ್ವಾಮಿಯವರು ಕೂಡ ಈ ಒಂದು ವೇದಿಕೆ ಮೇಲೆ ಶ್ರೀಗಳ ಆಶೀರ್ವಾದ ಶ್ರೀರಕ್ಷೆ ಪಡಬೇಕಂತೇಳಿ ತಮ್ಮಲ್ಲಿ ವಿನಂತಿ. ಹಗಲಿರುಳೆನ್ನದೆ ಈ ಒಂದು ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಎಲೆಮರಿ ಕಾಯಿಯಂತೆ ಸೇವೆ ಸಲ್ಲಿರುವಂಥ ಪರಂಪರೆ ಅನ್ನತಕ್ಕಂಥದ್ದು ಒಂದು ಜಾತಿ ಸೀಮಿತವಲ್ಲ, ವೀರ ವ್ರತ ಇದು. ವೀರಶೈವ ಅನ್ನತಕ್ಕಂಥ ಒಂದು ಜಾತಿ, ಧರ್ಮ, ಮತ, ಪಂಥ, ಸಂಪ್ರದಾಯ ಅಲ್ಲ. ಪೇಶ್ವೆಗಳು ಕೂಡ ಮಸ್ತಕದಲ್ಲಿ ಲಿಂಗವನ್ನು ಧಾರಣೆ ಮಾಡ್ತಿದ್ರು. ಅದಕ್ಕೆ ಅವರು ಜೈಘೋಷವನ್ನು ಹರ ಹರ ಮಹಾದೇವ ಅನ್ನತಕ್ಕಂಥ ಜೈಘೋಷವನ್ನು ಪೇಶ್ವೆಗಳು ಮಾಡಿದ್ರು. ಬಾಜಿರಾವ್ ಪೇಶ್ವೆ ಯುದ್ಧಕ್ಕೆ ಹೋಗ್ತಕ್ಕಂತಹ ಸಂದರ್ಭದಲ್ಲಿ ತನ್ನ ಮಸ್ತಕದಲ್ಲಿರ್ತಕ್ಕಂತಹ ಲಿಂಗವನ್ನ ಪೂಜೆಯನ್ನ ಮಾಡಿ, ಭಗವಂತ ನಾನು ಬದುಕಿದ್ದಿದ್ರೆ ಸರಿ, ಇಲ್ಲಿ ಹೋಗಿದ್ರೆ ಶಿವನಲ್ಲೇ ಸಮರ್ಪಣೆ ಆಯಿತು ಅಂತಂದಾಗ ಈ ಲಿಂಗವನ್ನ ಎಲ್ಲಾದ್ರೂ ಅಲ್ಲಿ ಬಿಡಬಾರ್ದು, ಇದನ್ನು ನದಿಗೆ ತಂದು ಸಮರ್ಪಣೆ ಮಾಡಬೇಕು ಅಂತಕ್ಕಂಥದ್ದನ್ನ ತನ್ನ ಸೇನಾಪತಿ ಹೇಳಿರ್ತಕ್ಕಂಥ ಇತಿಹಾಸ ಇವತ್ತಿಗೂ ಕೂಡ ಜೀವಂತ ಸಾಕ್ಷಿ ಇದೆ. ಇವತ್ತಿಗೂ ಜೀವಂತ ಸಾಕ್ಷಿ ಇದೆ. ಕುರುಬ ಸಮಾಜದ ಜನಾಂಗ ತನ್ನ ರೊಟ್ಟೆಯಲ್ಲಿ ಲಿಂಗವನ್ನು ಕಟ್ಟಿರ್ತಕ್ಕಂಥ ಉದಾಹರಣೆ ಇದೆ. ಮಾತಂಗ ಸಮಾಜ ತನ್ನ ಕಂಠದಲ್ಲಿ ಲಿಂಗವನ್ನು ಕಟ್ಟಿರ್ತಕ್ಕಂಥ ಸಮಾಜ ಇದೆ. ಒಂದು ಜಾತಿ, ಮತ, ಪಂಥ, ಸಂಪ್ರದಾಯ ಎಲ್ಲ ಜಗತ್ತದ ಯಾವ ನಮ್ಮ ಮನಸ್ಸಿಗೆ ನೆಮ್ಮದಿ, ನಮ್ಮ ಮನಸ್ಸಿಗೆ ಶಾಂತಿ ಸಿಗಬೇಕು ಅಂತಂದ್ರೆ ನಾವೆಲ್ಲ ಇವತ್ತು ದೇವಸ್ಥಾನಕ್ಕೆ ಹೋಗ್ತೀವಿ. ಯಾಕೆ ಹೋಗ್ತೀವಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ದೇವ್ರ ವೀರಭದ್ರೇಶ್ವರ ದರ್ಶನ ಪಡೆದುಕೊಂಡು ಒಂದು 5 ನಿಮಿಷ 10 ನಿಮಿಷ ದೇವ್ರ ಇದ್ರಲ್ಲಿ ಕೂತಿದಾಗ, ಸನ್ನಿಧಿಯಲ್ಲಿ ಕೂತಿದಾಗ ನಮ್ಮ ಮನಸ್ಸಿಗೇನೋ ಒಂಥರ ಸಮಾಧಾನ, ನೆಮ್ಮದಿ ಎಲ್ಲನೂ ಸಿಗ್ತದ ಅಂತ ನಾವು ಹೋಗ್ತೀವಿ. ಇವತ್ತು ಅಷ್ಟೇ ನಾವು ಇಷ್ಟಲಿಂಗ ಮಹಾಪೂಜೆ ಇವತ್ತು ನಾವು ಕೂಡ ಹೇಳ್ತೀವಿ. ನಮ್ಗೆ ಯಾವಾಗಲೂ ಕೂಡ ಶ್ರೀಗಳು ಹೇಳ್ತಾರೆ, ನಾವು ಕೂಡ ಲಿಂಗ ಪೂಜೆ ಮಾಡ್ಕೋತೀವಿ, ಮತ್ತು ಆ ಲಿಂಗ ತೆಗೆದು ಊಟಕ್ಕೆ ಹಾಕ್ತೀವಿ. ರುದ್ರಾಕ್ಷಿ ಒಂದು ಇರ್ತದ ಅಪ್ಪಾಜಿ, ರುದ್ರಾಕ್ಷಿ ಕಂಪಲ್ಸರಿ ಇದೆ. ಆ ಲಿಂಗ ಪೂಜೆ ಏನು ಮಾಡಿದ್ರೆ ಲಿಂಗ ಪೂಜೆ ಮಾಡ್ಕೊಳ್ಳೇಕ ಲಿಂಗ ಪೂಜೆ ಮತ್ತೆ ಅಲ್ಲೇ ಹೋಗ್ತದ. ಅದೇನು ಗೊತ್ತಿಲ್ಲ, ಆದ್ರೆ ತಾವು ಹೇಳ್ತಕ್ಕಂಥದ್ದು ಬಹಳ ಒಳ್ಳೆ ವಿಚಾರಗಳು ತಾವು ವ್ಯಕ್ತಪಡಿಸಿದ್ರಿ. ಇವತ್ತೇನು ಇಷ್ಟಲಿಂಗ ಪೂಜೆ, ದೇವರನ್ನು ತಮ್ಮ ಅಂತರಾಳದಲ್ಲಿ ಇಷ್ಟಲಿಂಗದ ರೂಪದಲ್ಲಿ ಪೂಜಿಸುವ ಮೂಲಕ ಶಿವನೊಂದಿಗೆ ನೇರ ಸಂಬಂಧ ಹೊಂದಬಹುದು ಎಂದು ಅವರು ಬೋಧಿಸಿದರು. ಯಾರೋ ರೇಣುಕಾಚಾರ್ಯ. ಇವತ್ತು ಏನು ಹೇಳಕ್ಕೆ ಇಚ್ಛಪಡ್ತೀನಿ ಅಂದ್ರೆ, ಇವತ್ತು ರೇಣುಕಾಚಾರ್ಯವರು ಸಿದ್ಧಾಂತ ಶಿಖಾಮಣಿ ಕಾಶಿ ಜಗದ್ಗುರುಗಳು ಬಂದಿದ್ರು ಬುದ್ಧಿ, ತಾವು ಕೂಡ ಇದ್ರಿ ಅಂತ ಭಾವಿಸ್ತೀನಿ ನಾನು. ಹುಮ್ನಾಬಾದಲ್ಲಿ ಆ ಸಮಯದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನಜಿಯವರು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದರು. ಆ ಸಮಯದಲ್ಲಿ ನಾನು ಕೂಡ ಶಾಸಕನಾಗಿದ್ದೆ. ಕಾಶಿ ಜಗದ್ಗುರುಗಳು ಈ ಒಂದು ಸಿದ್ಧಾಂತ ಶಿಖಾಮಣಿ ಇದೊಂದು ಪುಸ್ತಕ ಮಾಡಬೇಕಾಗಿದೆ, ಇದಕ್ಕೆಲ್ಲ ಹಣಕಾಸಿನ ವ್ಯವಸ್ಥೆ ಬೇಕು ಅಂದಾಗ ಆ ಸಮಯದಲ್ಲಿ ಯಡಿಯೂರಪ್ಪ ಅವರು 50 ಲಕ್ಷ ರೂಪಾಯಿ ಈ ಕನ್ನಡದಲ್ಲಿ ಪುಸ್ತಕ ಮಾಡಬೇಕು ಅಂದಾಗ ಬಿಡುಗಡೆ ಮಾಡಿದ್ರಪ್ಪ. ನಿಮ್ಗೆ ನೆನಪಿರ್ಬೇಕು, ಪ್ರಪ್ರಥಮವಾಗಿ ಅವ್ರಲಿಂದ ಪ್ರಾರಂಭ ಆಯಿತು. ಆಮ್ಯಾಗ ನಮ್ಮ ಸರ್ಕಾರ, ಬೇರೆ ಬೇರೆ ಸರ್ಕಾರಗಳು ಬಂದಾಗ ಇನ್ನೂ ಬೇರೆ ಬೇರೆ ಏನು ಹಣಕಾಸಿನ ವ್ಯವಸ್ಥೆ ಬೇಕು, ಆ ಹಣಕಾಸಿನ ವ್ಯವಸ್ಥೆ ಕೂಡ ಆಯಿತು. ಇವತ್ತೆಲ್ಲ ಭಾಷೆಯಲ್ಲಿ ಈ ಸಿದ್ಧಾಂತ ಶಿಖಾಮಣಿ ಅಂತ ಇವತ್ತೇನು ಪುಸ್ತಕ ಹೊರಗೆ ಬಂದಿದೆ. ಇವತ್ತೆಲ್ಲ ರಾಜ್ಯಗಳಲ್ಲಿ, ಇಡೀ ದೇಶದಲ್ಲಿ ಕೂಡ ಬಿಡುಗಡೆ ಆಗ್ತಕ್ಕಂಥ ಆಗಿದೆ.
ಬೀದರ್ನ ಕೆಬಿ ಹನುಮಾನ್ ಮಂದಿರದ ಬಳಿ ಹೋಳಿ ನಿಮಿತ್ತ ರಾತ್ರಿ ಕಾಮದಹನ ನಡೆಯಿತು. ಕಾಮದಹನವು ಕಾಶಿನಾಥ್ ಬೆಲ್ದಾಳೆ, ವಿಶೆಟ್ಟಿ ಖ್ಯಾಮ ಕುಟುಂಬಸ್ಥರು ಸೇರಿ ಸಂಪ್ರದಾಯ ಪ್ರಕಾರ ಕಾಮದಹನ ಕಾರ್ಯಕ್ರಮ ನೆರವೇರಿಸಿದ್ದರು. ಕಾಶಿನಾಥ್ ಬೆಲ್ದಾಳೆ ಅವರು ಮಾತನಾಡುತ್ತಾ ಸಮಸ್ತ ನಾಡಿನ ಜನತೆಗೆ ಹೋಳಿ ಹಬ್ಬದ ಶುಭಾಶಯಗಳು ಕೋರಿದ್ದರು. ಹೋಳಿ ಹಬ್ಬದ ನಿಮಿತ್ತ ಕಾಮಣ್ಣನನ್ನ ಸುಡುವಂತಹದ್ದು ಸಂದರ್ಭದಲ್ಲಿ ಬಹಳಷ್ಟು ಉತ್ಸಾಹಕತೆ, ಜಾಗೃತಿಕತೆ, ಹರ್ಷ ಉಲ್ಲಾಸದಿಂದ ಆಚರಿಸಲಾಯಿತು ಎಂದು ಮಾತನಾಡುತ್ತಾ ಹೇಳಿದ್ದರು. ವಿಶ್ವ ಹಿಂದೂ ಪರಿಷತ್ ಜಿಲ್ಲಾಧ್ಯಕ್ಷ ವಿಶೆಟ್ಟಿ ಖ್ಯಾಮ ಅವರು ಮಾತನಾಡುತ್ತಾ ಚಂದ್ರಗ್ರಹಣದ ಕಾರಣ ಹೋಳಿ ಹಬ್ಬದ ಆಚರಣೆಯ ಸಂದರ್ಭ ಸಾರ್ವಜನಿಕರಲ್ಲಿ ಗೊಂದಲ ಎದ್ದದ್ದು. ಯಾವಾಗ ಆಚರಣೆ ಮಾಡಬೇಕು ಎಂಬ ಚರ್ಚೆ ನಡೆದಿದೆ. ಹೀಗಾಗಿ ಪಂಚಾಂಗ ಧಾರ್ಮಿಕ ಆಚರಣೆಯ ವಿಧಿವಿಧಾನದ ಪ್ರಕಾರ ಮಾರ್ಚ್ 2ರಂದು ಸಂಜೆ ಕಾಮದಹನ ನಡೆಸಲಾಯಿತು. ಮಾರ್ಚ್ 3ರಂದು ಬೆಳಗ್ಗೆಯಿಂದ ಮಧ್ಯಾಹ್ನ 1ರವರೆಗೆ ಹೋಳಿ ಬಣ್ಣದಾಟ ಆಚರಿಸಲಾಯಿತು ಎಂದು ಮಾತನಾಡುತ್ತಾ ಹೇಳಿದ್ದರು. ಏನ್ರ ಹೊಡ್ರಿ ಏನ್ರ ಮಾಡ್ರಿ. ಜೈ ಶ್ರೀರಾಮ್. ಈ ಒಂದು ಹಿಂದೂ ಧರ್ಮದಲ್ಲಿ ಅತಿ ದೊಡ್ಡದಾದಂಥ ಈ ಹೋಳಿ ಹುಣ್ಣಿಮೆಯ ಕಾರ್ಯಕ್ರಮದಲ್ಲಿ ಈ ಹೋಳಿಗೆ ಬೆಂಕಿ ಹಚ್ಚುವ ಮೂಲಕ ಇವತ್ತು ಆಚರಣೆಯನ್ನು ಮಾಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಈ ನಮ್ಮ ವಿಶ್ವ ಹಿಂದೂ ಪರಿಷತ್ತಿನ ಜಿಲ್ಲಾ ಅಧ್ಯಕ್ಷರಾದಂಥ ಶ್ರೀಯುತ ವಿಶೆಟ್ಟಿ ಖ್ಯಾಮ ಅವರು ಅವರ ದಂಪತಿಗಳೊಂದಿಗೆ ನನ್ನೊಂದಿಗೆ ಈ ಒಂದು ಹುಣ್ಣಿಮೆ ಪ್ರಯುಕ್ತ ಈ ಹೋಳಿಗೆ ಅಗ್ನಿಯನ್ನು ಸ್ಪರ್ಶರಾಗಿತ್ತು. ಈ ಒಂದು ಸಂದರ್ಭದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಈ ಹೋಳಿ ಹುಣ್ಣಿಮೆಯ ಶುಭಾಶಯಗಳನ್ನು ನಾನು ಕೋರುತ್ತಾ ಎಲ್ಲರಿಗೆ ದೇವರು ಈ ಹುಣ್ಣಿಮೆ ದೇವರು ಒಳ್ಳೆಯದಾಗಲಿ, ನಮ್ಮ ಕಷ್ಟಗಳೆಲ್ಲ ಈ ಒಂದು ಅಗ್ನಿ ಶಾಮಕದಲ್ಲಿ ಹೋಗಿ ಶಮನ ಆಗಲಿ ಅಂತಂದು ಈ ಸಂದರ್ಭದಲ್ಲಿ ದೇವರಿಗೆ ಪ್ರಾರ್ಥಿಸುತ್ತಾ ಎಲ್ಲರಿಗೆ ಇನ್ನೊಂದು ಸಲ ಧನ್ಯವಾದಗಳನ್ನು ಹೇಳುತ್ತಾ ಎಲ್ಲರೂ ಶಾಂತಿಯುತವಾಗಿ ಈ ಹೋಳಿ ಹುಣ್ಣಿಮೆಯನ್ನು ಆಚರಿಸಬೇಕು. ನಾಳಿನ ದಿವಸ ಒಂದು ರಂಗಾಡ ಕಾರ್ಯಕ್ರಮ ಇದೆ. ಯಾರು ಗಲಾಟೆ ಮಾಡಲಾರ್ದಂಗೆ, ಯಾವುದು ಜಾತಿ ಭೇದ ಮಾಡಲಾರ್ದಂಗೆ ಎಲ್ಲರೂ ಒಂದಾಗಿ ಶಾಂತಿ ರೀತಿಯಿಂದ ಮಕ್ಕಳು, ಹೆಣ್ಮಕ್ಕಳು, ತಾಯಂದಿರು, ಹುಡುಗರು ಎಲ್ಲರೂ ಶಾಂತಿ ರೀತಿಯಿಂದ ಆಚರಣೆ ಮಾಡಬೇಕಾಗಿ ಅವರಲ್ಲಿ ನಾನು ಕಳಕಳಿಯಿಂದ ವಿನಂತಿ ಮಾಡಿಕೊಂಡು ಕೆಬಿ ಹನುಮಾನ್ ಮಂದಿರ ಹತ್ತಿರ ಅತಿ ವಿಜೃಂಭಣೆಯಿಂದ ಹೋಳಿ ಕಾಮದಹನವನ್ನು ಕಾರ್ಯಕ್ರಮ ನಾವು ಆಯೋಜನೆ ಮಾಡ್ತೇವೆ ವಿಶ್ವ ಹಿಂದೂ ಪರಿಷತ್ ವತಿಯಿಂದ. ಈ ಕಾರ್ಯಕ್ರಮ ಮುಖ್ಯ ಅತಿಥಿಯಾಗಿ ನಮ್ಮ ಕಾಶಿನಾಥ್ ಬೆಲ್ದಾಳೆ ಸರ್ ಅವರು ಬಂದು ಪ್ರತಿ ವರ್ಷ ಅಂತ ಭಾಳ ಹೆಮ್ಮೆಯಿಂದ ಈ ಕಾರ್ಯಕ್ರಮ ನಡೆಸ್ಕೊಡ್ತಾರೆ. ಅವ್ರಿಗೆ ನಾವು ನಮ್ಮ ವಿಶ್ವ ಹಿಂದೂ ಪರಿಷತ್ ಹಾಗೂ ಸಮಸ್ತ ಬೀದರ್ ಜಿಲ್ಲೆ ವತಿಯಿಂದ ಅವ್ರಿಗೆ ತುಂಬ ಹೃದಯವನ್ನು ಧನ್ಯವಾದ ಅರ್ಪಿಸ್ತಾ ಇದ್ದೆವು. ಇದು ಮಾಡೋ ವಿಶೇಷ ಏನೆಂದರೆ ಕೆಟ್ಟವನ್ನು ವಿಚಾರವನ್ನು ಸುಟ್ಟಿ ನಮ್ಮ ಬೀದರ್ ಜಿಲ್ಲೆಗೆ ನಂದು ಪ್ರತಿ ವರ್ಷ ಕೂಡ ಅನ್ನೋದು ಒಳ್ಳೆಯ ವಿಚಾರವನ್ನು ಸಾಗಲಿ, ಮೂಡಲಿ. ಇಡೀ ಬೀದರ್ ಜಿಲ್ಲೆಯೆಲ್ಲ ರೈತರಿಗೆ, ದೇಶದ ಸೈನಿಕರಿಗೆ, ಪ್ರತಿಯೊಬ್ಬ ನಾಗರಿಕರಿಗೆ ಏನಂದ್ರೆ ಉದ್ಯೋಗಗಳಿಗೆ ಏನಂದ್ರೆ ಒಳ್ಳೆಯದಾಗಲಂಥೇಳಿ ನಾವು ಈ ಕಾಮದಹನವನ್ನು ಇಲ್ಲಿಗೆ ಸುಟ್ಟು ಇವತ್ತು ನಾವು ಬೀದರಲ್ಲಿ ಅಂದ್ರೆ ನಾಳೆ ಒಂದು ರಂಗಿನ ಆಟ ಕೂಡ ಇದೇ ನಮ್ಮ ಕೆಬಿ ಹನುಮಾನ್ ಹತ್ತಿರನೇ ಎಂಬುದು ಅತಿ ವಿಜೃಂಭಣೆಯಿಂದ ಅತಿ ಉಲ್ಲಾಸದಿಂದ ಯುವಕರದ ಒಂದು ತಂಡ ಹಾಗೂ ಹಿರಿಯರು ಪ್ರತಿಯೊಬ್ಬರು ಸೇರಿ ಒಂದು ಹೋಳಿಯ ಉತ್ಸವವನ್ನು ಮಾಡ್ತೇವೆ. ಇದರ ಬಹಳ ವಿಶೇಷತೆ ಇದೆ. ಹಾಗಾಗಿ ಬಂದಂಥ ಎಲ್ಲ ನಮ್ಮ
ಈ ಕಾರ್ಯಕ್ರಮದಂಥ ಈ ಹೋಳಿ ದಹನ ಕಾರ್ಯಕ್ರಮದಂಥ ಎಲ್ಲ ಭಕ್ತಾದಿಗಳಿಗೆ ನಂದು ಒಳ್ಳೆಯದಾಗಲಿ, ಆ ಕಾಮದಹನವನ್ನು ದರ್ಶನವನ್ನು ಮಾಡಿ ಇಲ್ಲಿ ಎಲ್ಲ ಒಂದು ರೀತಿಯಿಂದ ಕೆಟ್ಟ ವಿಚಾರವನ್ನು ಸುಟ್ಟಿ ಒಳ್ಳೆಯ ವಿಚಾರವನ್ನು ತೊಗೊಂಡು ಹೋಗ್ತಕ್ಕಂಥ ಕೆಲಸ ಆಗಲಿ ಅಂಥೇಳಿ ಈ ಹನುಮಾನ್ ಮಂದಿರ ಹತ್ರ ನಾವು ಪ್ರತಿ ವರ್ಷ ಈ ವರ್ಷ ಕೂಡ ಮಾಡ್ತೇವೆ. ಎಲ್ಲ ಭಕ್ತಾದಿಗೆ ಒಳ್ಳೆಯದಾಗಲಿ ಅಂಥೇಳಿ ಈ ಹಾರೈಸಿ ಎಲ್ಲ ಜನತೆಗೂ ಹೋಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹೋಳಿ ಹಬ್ಬವನ್ನು ಆಚರಿಸ್ಕೊತಾ 4-5 ವರ್ಷ ಆಯಿತು ಸುಮಾರು ಆಚರಿಸ್ಕೊತಾ ಬಂದಿದ್ದಾರೆ. ಮನೆ ಯಾವುದೇ ಅಧಿಕಾರ ಏನೋ ಆಸೆ ಸಲುವಾಗಿ ಮಾಡ್ತಾ ಇಲ್ಲ. ನಾವು ಇದು ಒಂದು ನಮ್ಮ ಭಕ್ತಿ ಅಂತ ನಮ್ಮ ಮನೆಯವರು ವಿಶ್ವ ಹಿಂದೂ ಪರಿಷತ್ತು ಮೊದಲು ರಾಮ್ ಸೇನೆ ಇದ್ದರು, ಅವಾಗಿಂದ ಹಿಡಿದು ಅದಕ್ಕಿಂತ ಮೊದಲು ಹಿಡಿದು ನಾವು ಎಲ್ಲ ಇಲ್ಲಿ ಗಣಪತಿ ಆಯಿತು, ಹೋಳಿ ಹುಣ್ಣಿ ಆಯಿತು, ನಮ್ಮದು ಮನಸ್ಸಿಲಿಂದ ನಮ್ದು ಓನಾಗಿ ನಾವು ಖುದ್ದು ನಮ್ಮ ಆಸೆದಿಂದ ಮಾಡ್ಕೋತಾ ಹೊಂಟಿದ್ದೇವೆ. ಇದು ಎಲ್ಲ ನಮ್ಮ ಮಾಡೋ ಅಂಥದ್ದು ಪೂಜೆದಿಂದ ಎಲ್ಲ ಜನರಿಗೆ ಒಳ್ಳೇದಾಗಲಿ, ನಮ್ಮ ಪ್ರತಿಗೆ ಎಲ್ಲರಿಗೆ ಒಳ್ಳೆ ಭಾವನೆ ಬರಲಿ, ನಾವು ಅವ್ರ ಪ್ರತಿಗೆ ಒಳ್ಳೇದಾಗಲಿ, ಎಲ್ಲರಿಗೆ ಒಳ್ಳೇದಾಗಲಿ, ಇದರಿಂದ ಎಲ್ಲ ಕೆಟ್ಟ ಸೂಟ್ ಹೋಗಲಿ, ನಮಗೆ ಭೀ ಒಳ್ಳೇದಾಗಲಿ, ಅವ್ರ ಸಂಗಟ ನಮ್ಮ ಸಂಗಟ ಎಲ್ಲರಿಗೆ ಜನರಿಗೆ ಒಳ್ಳೇದಾಗಲಿ, ನಿಮಗೆಲ್ಲ ಒಳ್ಳೇದಾಗಲಿ ಅಂತ ಇಷ್ಟೇ ಹಾರೈಸ್ಕೊಂಡು ಎಲ್ಲ ಕಲರ್ ಆಡೋದು ನಾಳೆಗೆ ಹೋಳಿ ಹುಣ್ಣಿ ಮಾಡ್ತಾ ಇದ್ದೇವೆ. ಎಲ್ಲರೂ ಭಾಗವಹಿಸ್ಕೊಂಡು ಇದ್ರಾಗೆಲ್ಲ ಖುಷಿಯಿಂದ ಆಟ ಆಡ್ಬೇಕಂತ ಒಂದು ವಿನಂತಿ ಇದೆ ನನಗೆ. ಮುಖ ಕಾಣಲಿಕ್ಕೆ ಮಾರಿ ಮೇಲೆ ಇಡಬೇಡ ಕೈ ಎಲ್ಲರೂ. ಚಂದ್ರಗ್ರಹಣ ಲೆಕ್ಕಿಸದೆ ಚೆನ್ನನಗರ ಸೇರಿದಂತೆ ಜಿಲ್ಲೆಯ ಹೆಚ್ಚಿನ ಭಾಗಗಳಲ್ಲಿ ಬಣ್ಣದಾಟ ಆಡಿ ಸಂಭ್ರಮಿಸಿದ್ದರು. ಸೋಮವಾರ ರಾತ್ರಿ ನಗರದ ವಿವಿಧ ಬಡಾವಣೆಗಳಲ್ಲಿ ಜನ ಕಾಮದಹನ ನೆರವೇರಿಸಿ ಕಡಲೆ ಕೊಬ್ಬರಿ ಹುರಿದುಕೊಂಡು ಪರಸ್ಪರ ಹಂಚಿಕೊಂಡು ಸವಿದರು. ಹಲವೆಡೆ ಸಂಗೀತ ಕಾರ್ಯಕ್ರಮಗಳು ಜರುಗಿದವು. ಮಂಗಳವಾರ ಬೆಳಕು ಹರಿಯುತ್ತಿದ್ದಂತೆಯೇ ಬಣ್ಣದಾಟದ ಸಂಭ್ರಮ ಮೆರೆಮೀರಿತ್ತು. ಚಂದ್ರಗ್ರಹಣದ ಅಂಗವಾಗಿ ಕೆಲ ಸಂಘಟನೆಗಳು ಮಂಗಳವಾರ ರಂಗಿನಾಟವಾಡಬೇಕು ಎಂದು ತಿಳಿಸಿದ್ದರು. ಮತ್ತೆ ಕೆಲವು ಸಂಘಟನೆಗಳವರು ಬುಧವಾರ ಹಬ್ಬ ಆಚರಿಸಲು ತಿಳಿಸಿದ್ದರಿಂದ ಗೊಂದಲ ಏರ್ಪಟ್ಟಿತ್ತು. ಆದರೆ ಹಲವರು ಗ್ರಹಣ ಮಧ್ಯಾಹ್ನ 3 ಗಂಟೆ ಇದ್ದಿದ್ದರಿಂದ ಅದನ್ನ ಲೆಕ್ಕಿಸದೆ ರಂಗಿನಾಟ ಆಡಿದ್ದರು. ಚಿಣ್ಣರಿಂದ ಹಿರಿಯವರವರೆಗೆ ಎಲ್ಲ ವಯೋಮಾನದವರು ಸಡಗರ ಸಂಭ್ರಮದಿಂದ ಬಣ್ಣವಾಡಿ ವಿವಿಧ ಬಣ್ಣಗಳಲ್ಲಿ ಮಿಂದೆದ್ದರು. ನಗರದ ಕೆಬಿ ಕಾಲನಿ, ಮೋಹನ್ ಮಾರ್ಕೆಟ್, ಗುಂಪಾ, ವಿವೇಕಾನಂದ ಕಾಲನಿ, ಮೈಲೂರು, ವಿದ್ಯಾನಗರ್ ಕಾಲನಿ ಹಾಗೂ ಗ್ರಾಮೀಣ ಭಾಗಗಳಲ್ಲಿ ಜನ ರಂಗುಗಳಲ್ಲಿ ಮೈಮರೆತು ಹೆಜ್ಜೆ ಹಾಕಿದ್ದರು. ಕೆಲವೆಡೆ ಮೊಸರಿನ ಗಿಡಗಿ ಒಡೆಯುವ ಕಾರ್ಯಕ್ರಮವೂ ನಡೆಯಿತು. ಸರ್ಕಾರಿ ಶಾಲಾ ಕಾಲೇಜುಗಳು ಎಂದಿನಂತೆ ಕೆಲಸ ನಿರ್ವಹಿಸಿದ್ದವು. ಖಾಸಗಿ ಶಿಕ್ಷಣ ಸಂಸ್ಥೆಗಳು ರಂಗಿನಾಟಕ್ಕೆ ರಜೆ ಘೋಷಿಸಿದ್ದವು. ಮಂಗಳವಾರ ಹಬ್ಬ ಆಚರಿಸಿದವರು ಬುಧವಾರ ಹಬ್ಬ ಆಚರಿಸಲು ನಿರ್ಧರಿಸಿದ್ದಾರೆ. ಆದ ಕಾರಣ ಈ ವರ್ಷ 2 ದಿನ ಬಣ್ಣದಾಟಕ್ಕೆ ಜಿಲ್ಲೆ ಸಾಕ್ಷಿಯಾಗಿದೆ ಎಂದು ಮಾತನಾಡುತ್ತಾ ಹೇಳಿದರು.
Shabir. ಬೀದರ್ ನಗರದ ಬಂಜಾರ ಭವನದಲ್ಲಿ ಬೀದರ್ ಜಿಲ್ಲೆಯ ಬಂಜಾರ ಸಮುದಾಯದ ಜನರು ಹೋಳಿ ದಹನ ಕಾರ್ಯಕ್ರಮವು ಬಹು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದರು. ಈ ಸಂದರ್ಭದಲ್ಲಿ ಬಂಜಾರ ಸಮುದಾಯದ ಮುಖಂಡರು ಬಸವರಾಜ್ ಪವರ್ ಅವರು ಮಾತನಾಡುತ್ತಾ, ಬಂಜಾರ ಸಮಾಜದವರು ಹೋಳಿ ಹಬ್ಬವನ್ನು ವಿಶಿಷ್ಟವಾಗಿ ಆಚರಣೆ ಮಾಡುತ್ತಾರೆ ಎಂದರು. ಬಂಜಾರ ಸಮಾಜದ ಹಿರಿಯರು, ಮುಖಂಡರು, ಯುವಕರು ಕೂಡಿಕೊಂಡು ಕಾಮದಹನವು ವಿಜೃಂಭಣೆಯಿಂದ ಆಚರಿಸಿದ್ದರು. ಬೀದರ್ ನಗರದ ಶ್ರೀ ಭವಾನಿ ಮಂದಿರ ಹಾಗೂ ಸಂತ ಸೇವಲಾಲ್ ಮಹಾರಾಜರ ಭವನದಲ್ಲಿ ಬಂಜಾರ ಸಮಾಜದ ವತಿಯಿಂದ ಬಂಜಾರ ಸಮಾಜದ ಮುಖಂಡರು, ಹಿರಿಯರು ಕಾಮದಹನವು ಮಾಡಿದ್ದರು. ಅಲ್ಲದೆ ಕೆಟ್ಟತನವನ್ನ ಸುಟ್ಟು ನಮ್ಮ ಜೀವನದಲ್ಲಿ ಒಳ್ಳೆಯತನವನ್ನ ಅಳವಡಿಸಿಕೊಂಡು ಹೋಳಿ ಹಬ್ಬದ ಬಣ್ಣ ಬಣ್ಣದ ರಂಗು ನಮ್ಮೆಲ್ಲರ ಜೀವನವು ರಂಗಿನಂತೆ ಕೂಡಿರಲಿ ಎಂದು ಹಾರೈಸಿದ್ದರು. ನಮ್ಮೆಲ್ಲರ ಬಂಜಾರ ಸಮುದಾಯದ ಮುಖಂಡರು, ಸರ್ಕಾರಿ ಶಾಹಿ ಮಿತ್ರರು ಹಾಗೂ ಯುವಕರು ಕೂಡಿಕೊಂಡು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ರಂಗಿನ ಹಬ್ಬವನ್ನು ವಿಶೇಷವಾಗಿ ಬಂಜಾರ ಸಮುದಾಯಕ್ಕೆ ಹರ್ಷ ಉಲ್ಲಾಸದಂತಹ ಹಬ್ಬವಾಗಿದೆ. ಈ ಹೋಳಿ ಹಬ್ಬ ಎಲ್ಲರ ಬಾಳಲ್ಲಿ ಒಳ್ಳೆಯದಾಗಲಿ ಎಂದು ಹಾರೈಸಿದ್ದರು. ಈ ಸಂದರ್ಭದಲ್ಲಿ ಬಸವರಾಜ್ ಪವರ್, ಬಲ್ವಂತರಾವ್ ರಾಥೋಡ್, ವೀರಶೆಟ್ಟಿ ರಾಥೋಡ್, ಮಾಣಿಕ್ರಾವ್ ಪವರ್, ಗೋಪಾಲ್ ಸಿಂಗ್ ರಾಥೋಡ್, ರಘುನಾಥ್ ರಾಥೋಡ್, ಬಾಬು ರಾಥೋಡ್, ಪ್ರಕಾಶ್ ರಾಥೋಡ್, ವಿಜಯ್ ಕುಮಾರ್ ರಾಥೋಡ್, ಸುಭಾಷ್ ರಾಥೋಡ್, ಶಾಂತ್ ಕುಮಾರ್ ರಾಥೋಡ್, ಪ್ರೇಮ್ ಸಿಂಗ್ ಪವರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. बंजारा समाज का पारंपरिक उत्सव हमारे समाज में दिवाली, होली विश्व प्रसिद्ध त्योहारों में से एक अहम होली का त्यौहार, जहां पे आप देख सकते हैं पूरा समाज बड़े हर्षोल्लास से यह उत्सव मना रहा है। बीदर नगर के भवानी मंदिर के सामने संत सेवालाल जी महाराज के सम्मुख के मंदिर के सम्मुख में आज पूरा समाज एकत्रित होकर के इस वर्ष का होली का पर्व बड़े धूमधाम से पूरी जग की सुख शांति का बरकरार रहे। और आज विदेशों में, अन्य देशों में जहाँ पे पूरी तरह से संघर्ष उठा है, उस संघर्ष को दमन करने के लिए आज होली का त्यौहार में हम ये प्रार्थना करें हैं आप सबको, और जहाँ भी हमारे लोग हैं आप सभी को होली का त्यौहार बहुत ही धूमधाम से मना रहे। आप सभी को बहुत बहुत बधाई। ಹಾರ್ಟ್ ಆಫ್ ದ ಸಿಟಿಯಲ್ಲಿ ಇವತ್ತು ಬಂಜಾರ ಒಂದು ನಮ್ಮ ಸೇವಾಲಾಲ್ ಮಹಾರಾಜ್ ಮತ್ತು ಮರಿಯಮ್ಮ ದೇವಸ್ಥಾನವನ್ನು ಸಮಾಜ ಬಾಂಧವರು ನಿರ್ಮಾಣ ಮಾಡಿದ್ದಾರೆ. ನಾನು ಮೂಲತಃ ಶಿವಮೊಗ್ಗದವನು. ಇಲ್ಲಿ ವಿಶ್ವವಿದ್ಯಾಲಯದ ಕುಲಸಚಿವನಾಗಿ ಕೆಲಸ ಮಾಡ್ತಾಯಿದ್ದೀನಿ. ಬೀದರ್ ವಿಶ್ವವಿದ್ಯಾಲಯದ ಕುಲಸಚಿವನಾಗಿ ಕೆಲಸ ಮಾಡ್ತಾಯಿದ್ದೀನಿ 3 ವರ್ಷಗಳಿಂದ. ಭಾಳ ವಿಶೇಷವಾಗಿ ಈ ಹೋಳಿ ಹಬ್ಬವನ್ನು ಇಲ್ಲಿ ಬೀದರ್ ನಗರದಲ್ಲಿ ಆಚರಣೆ ಮಾಡ್ತಾರೆ ನಮ್ಮ ಎಲ್ಲ ಬಂಜಾರ ಬಾಂಧವರು. ನನಗೂ ತುಂಬ ಖುಷಿ. ನಾನು ಒಬ್ಬ ಜನಾಂಗದಲ್ಲಿ ಹುಟ್ಟಿ
ನನಗೂ ಭಾಳ ಹೆಮ್ಮೆ. ಹಾಗಾಗಿ ಈ ಹೋಳಿ ಹಬ್ಬದಲ್ಲಿ ನಾನು ಭಾಗವಹಿಸಬೇಕು ಅಂತ ಹೇಳಿ ನಮ್ಮ ಸ್ನೇಹಿತರೆಲ್ಲ ಕರೆದಾಗ ನಾನು ಬಂದು ಭಾಗವಹಿಸ್ತಾ ಇದ್ದೀನಿ. ಈ ಹೋಳಿ ಹಬ್ಬ ಈಗ ನಮ್ಮ ಬಸವರಾಜ್ ನಮ್ಮ ಸ್ನೇಹಿತರು ಹೇಳ್ದಂಗೆ, ಪವಾರ್ ಅವರು ಹೇಳ್ದಂಗೆ, ಇದು ಭಾಳ ವಿಶೇಷ ಹಬ್ಬ, ನಮ್ಮ ಬಂಜಾರ ಜನಾಂಗದ ವಿಶೇಷ ಹಬ್ಬ. ಎಲ್ರಿಗೂ ಹೋಳಿ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ತಾ ಇದ್ದೀನಿ. ಎಲ್ರಿಗೂ ಮತ್ತೊಮ್ಮೆ ನಮಸ್ಕಾರ. ನಮ್ಮ ಎಲ್ಲ ಬಾಂಧವರಿಗೆ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ, ಪ್ರತಿ ವರ್ಷವೂ ಹೋಳಿ ಹಾಗೆ ವಿಜೃಂಭಣೆಯಿಂದ ಉತ್ಸವ ಮಾಡ್ತೇವೆ. ಅದೇ ರೀತಿ ಈ ಸಲನೂ ಕೂಡ ಭಾಳ ವಿಜೃಂಭಣೆಯಿಂದ ಹೋಳಿ ಹಬ್ಬವನ್ನು ಆಚರಿಸಬೇಕು. ಆಮೇಲೆ ಯಾವುದೇ ಅಹಿತಕರ ಘಟನೆ ಆಗದಂತೆ ಎಲ್ಲ ಬಾಂಧವರು ಒಳ್ಳೆಯ ರೀತಿಯಿಂದ ಹೋಳಿ ಹಬ್ಬವನ್ನು ಆಚರಿಸಬೇಕು. ಈ ನಮ್ಮ ಲಂಬಾಣಿ ಕಲ್ಚರು ಭಾಳ ನಮ್ಮ ಕಲ್ಚರು ಸಂಪದ್ಭರಿತವಾದ ಕಲ್ಚರ್ ಅದ. ಇದನ್ನು ಚೆನ್ನಾಗಿ ಎಂಜಾಯ್ ಮಾಡಬೇಕು. ಎಲ್ಲರೂ ಹೋಳಿ ಹಬ್ಬವನ್ನು ಚೆನ್ನಾಗಿ ಆಚರಿಸ್ಬೇಕಂಥೇಳಿ ಎಲ್ಲರಲ್ಲಿ ನನ್ನ ವಿನಂತಿ ಮಾಡ್ಕೊತ ಹೇಳ್ಬೋದು. ಭಾಳ ವಿಜೃಂಭಣೆಯಿಂದ ನಾವು ಹೋಳಿ ಆಚರಣೆಯನ್ನು ಮಾಡ್ತಾ ಇದ್ದೇವೆ. ನಮ್ಮ ಧರ್ಮಗುರುಗಳಾಗಿರ್ತಾರೆ ಡಾಕ್ಟರ್ ರಾಮರಾವ್ ಮಹಾರಾಜರು ಬಂದು ಇಲ್ಲಿ ಪೂಜೆ ಸಲ್ಲಿಸಿ ಹೋಗಿರ್ತಾರೆ. ಅಲ್ಲಿಂದ ಹಿಡಿದು ಪ್ರತಿ ವರ್ಷ ಹೆಚ್ಚಿಗೆ ನಾವು ಏನಂತಂದರೆ ಸಂಖ್ಯೆಯಲ್ಲಿ ಜಮಾಯಿಸಿ ಒಳ್ಳೆಯ ರೀತಿಯಲ್ಲಿ ನಾವು ಹೋಳಿ ಹಬ್ಬವನ್ನು ಆಚರಣೆ ಮಾಡ್ತೇವೆ. ನಮ್ಮ ಎಲ್ಲ ದೇಶದ ಎಲ್ಲ ಜನರಿಗೆ, ಬೀದರ್ ನಗರದ ಎಲ್ಲ ಬಾಂಧವರಿಗೆ ಕೂಡ ಶುಭಾಶಯಗಳನ್ನು ಗಾನಯೋಗಿ ಪಂಚಾಕ್ಷರಿ ಗವಾಯಿ ಸೇವಾ ಸಂಘ ಬೀದರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಪರಮಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಮಹಾಸ್ವಾಮಿಗಳ ಕೃಪಾಶೀರ್ವಾದ ಪ್ರಯುಕ್ತ ಲಿಂಗೈಕ್ಯ ಪಂಡಿತ ಪಂಚಾಕ್ಷರಿ ಗವಾಯಿ ಅವರ 81ನೇ ಪುಣ್ಯತಿಥಿ, ಲಿಂಗೈಕ್ಯ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಕವಿ ಗವಾಯಿ ಅವರ 15ನೇ ಪುಣ್ಯತಿಥಿ ಹಾಗೂ ಸಂಘದ 23ನೇ ವಾರ್ಷಿಕೋತ್ಸವದ ಅಂಗವಾಗಿ ರಾಜ್ಯಮಟ್ಟದ ಸಂಗೀತ ಸಮ್ಮೇಳನ, ಪ್ರಶಸ್ತಿ ಪ್ರದಾನ ಮತ್ತು ಸನ್ಮಾನ ಕಾರ್ಯಕ್ರಮ ಮಾರ್ಚ್ 6ರಂದು ಶುಕ್ರವಾರ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಚಂದ್ರಶೇಖರ್ ಹೆಬ್ಬಾಳೆ ಹೇಳಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಮಾರ್ಚ್ 6ರಂದು ಬೆಳಗ್ಗೆ 11 ಗಂಟೆಗೆ ಸಮ್ಮೇಳನ ಸರ್ವಾಧ್ಯಕ್ಷರ ಸ್ವಾಗತ ನಡೆಯಲಿದೆ. 2025-26ನೇ ಸಾಲಿನ ಸಮ್ಮೇಳನ ಸರ್ವಾಧ್ಯಕ್ಷರಾಗಿ ಭಾಲ್ಕಿಯ ಹಿರಿಯ ಸಂಗೀತಗಾರ ಹಾಗೂ ಸಂಗೀತ ಶಿಕ್ಷಕರಾದ ಪ್ರೊಫೆಸರ್ ಎಸ್.ಕೆ. ಪಾಟೀಲ್ ಅವರನ್ನು ಆಯ್ಕೆ ಮಾಡಲಾಗಿದೆ. ಅಂದು ಬೆಳಗ್ಗೆ 11:30ಕ್ಕೆ ಉದ್ಘಾಟನಾ ಸಮಾರಂಭ ನಡೆಯಲಿದ್ದು, ಪ್ರೊಫೆಸರ್ ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಕೆ.ಸಿ. ವೀರಣ್ಣ ಜ್ಯೋತಿ ಬೆಳಗಿಸುವರು. ವಿವಿಧ ಗಣ್ಯರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಎಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ರಚಿತ ಕುಮಾರ್ ಕೃಪಾ ಕೋವಿಡ್ ಗೆದ್ದವರ ಕೈತೋಟ ಕೈಪಿಡಿ ಕೃತಿ ಬಿಡುಗಡೆಗೊಳ್ಳಲಿದೆ. ಮಧ್ಯಾಹ್ನ 2ರಿಂದ ಸಂಜೆ 6ರವರೆಗೆ ರಾಜ್ಯಮಟ್ಟದ ಸಂಗೀತ ಸಮ್ಮೇಳನ ನಡೆಯಲಿದ್ದು, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಸುಗಮ ಸಂಗೀತ, ಭಜನಾ ಸಂಗೀತ ಹಾಗೂ ಭರತನಾಟ್ಯ ಕಾರ್ಯಕ್ರಮಗಳು ಜರುಗಲಿವೆ. ಪಂಡಿತ್ ರಾಮುಲು ಗಾದ್ಗೆ ಸೇರಿದಂತೆ ಹಲವಾರು ಕಲಾವಿದರು ಭಾಗವಹಿಸಲಿದ್ದಾರೆ ಎಂದರು. ಸಂಜೆ 6ರಿಂದ 7ರವರೆಗೆ ಸಮಾರೋಪ ಸಮಾರಂಭ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ನಡೆಯಲಿದೆ. 2025-26ರ ಪಂಚಾಕ್ಷರ ಪ್ರಶಸ್ತಿಯನ್ನು ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಖ್ಯಾತ ತಬಲಾ ವಾದಕರಾದ ಮಡಿವಾಳಿಯ ಸಾಲಿ ಅವರಿಗೆ ಹಾಗೂ ಪುಟ್ಟರಾಜ್ ಪ್ರಶಸ್ತಿಯನ್ನು ಅಂಧಕಲಾವಿದ ಶ್ರೀ ಏಕನಾಥ್ ಸಿದ್ದಸೂರೆ ಅವರಿಗೆ ಪ್ರದಾನ ಮಾಡಲಾಗುವುದು. ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದವರಿಗೆ ಸನ್ಮಾನ ನಡೆಯಲಿದೆ. ರಾತ್ರಿ 7ರಿಂದ 9ರವರೆಗೆ ರಾಜ್ಯ ಮಟ್ಟದ ಕಲಾವಿದರಿಂದ ವಿಶೇಷ ಸಂಗೀತ ಕಾರ್ಯಕ್ರಮ ನಡೆಯಲಿದೆ. ಪಂಡಿತ್ ರಾಜೇಂದ್ರ ಸಿಂಗ್ ಪವಾರ್ ಅವರಿಂದ ಹಾರ್ಮೋನಿಯಂ, ಸೆಲೋ ಹಾಗೂ ಪಂಡಿತ್ ವೆಂಕಟೇಶ್ ಅಲ್ಕೂಡ್ ಅವರಿಂದ ಹಿಂದೂಸ್ತಾನಿ ಗಾಯನ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ ಹಾಗೂ ರಾತ್ರಿ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದೆ ಎಂದು ಚಂದ್ರಶೇಖರ್ ಹೆಬ್ಬಾಳೆ ಹೇಳಿದ್ದರು. ಸಂಘದ ಗೌರವಾಧ್ಯಕ್ಷ ಪ್ರೊಫೆಸರ್ ಎಸ್.ವಿ. ಕಲ್ಮಠ್ ಸಂಘದ ಬೆಳವಣಿಗೆ ಬಗ್ಗೆ ಮಾತನಾಡಿ, ಗಾನಯೋಗಿ ಪಂಚಾಕ್ಷರ ಗವಾಯಿ ಅವರ ಪುಣ್ಯತಿಥಿಯನ್ನು ಕಳೆದ 40 ವರ್ಷಗಳಿಂದ ಆಚರಿಸಿಕೊಂಡು ಬರುತ್ತಿದ್ದು, 1984ರಲ್ಲಿ ಡಾಕ್ಟರ್ ಪಂಡಿತ್ ಪುಟ್ಟರಾಜ್ ಗವಾಯಿ ಅವರ ಶಿಷ್ಯರಾದ ದಿವಂಗತ ಪಂಡಿತ್ ಫಕೀರೇಶ್ ಅಗಡಿ ಅವರ ಮಾರ್ಗದರ್ಶನದಲ್ಲಿ ಚುಡುಗುಪ್ಪದಲ್ಲಿ 41ನೇ ಪುಣ್ಯತಿಥಿ ಆಚರಿಸಲಾಯಿತು. ಬಳಿಕ ಸಂಘವನ್ನು ನೋಂದಾಯಿಸಿ 2002-3ರಿಂದ ಪ್ರತಿ ವರ್ಷ ಪುಣ್ಯತಿಥಿ ಅಂಗವಾಗಿ ರಾಜ್ಯ ಮಟ್ಟದ ಸಂಗೀತ ಸಮ್ಮೇಳನಗಳನ್ನು ನಿರಂತರವಾಗಿ ಆಯೋಜಿಸಲಾಗುತ್ತಿದೆ ಎಂದು ವಿವರಿಸಿದ್ದರು. ಸಂಘವು ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ 100 ಕಲಾವಿದರನ್ನು ಬೀದರಿಗೆ ಆಹ್ವಾನಿಸಿ ಸಂಗೀತ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಸಂಗೀತ, ನೃತ್ಯ, ಸಾಹಿತ್ಯ, ವಿಜ್ಞಾನ ಹಾಗೂ
ಪರಿಸರ ಕ್ಷೇತ್ರಗಳಲ್ಲಿ ವಿಶಿಷ್ಟ ಸೇವೆ ಸಲ್ಲಿಸಿದೆ. ಜಿಲ್ಲಾ ಮಟ್ಟದ ಸಂಗೀತ ಸಮ್ಮೇಳನಗಳು, ಮನಗೊಂದು ಸಂಗೀತ, ವಿಶ್ವ ಸಂಗೀತ ದಿನಾಚರಣೆ, ಶಾಲಾ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮಗಳು, ವಿಚಾರ ಸಂಕಿರಣಗಳು, ಪರಿಸರ ಜಾಗೃತಿ ಕಾರ್ಯಕ್ರಮಗಳು ಸೇರಿದಂತೆ ಅನೇಕ ಯೋಜನೆಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ ಎಂದು ಕಲ್ಮಠ್ ತಿಳಿಸಿದ್ದರು. ಸಂಘದ ಪ್ರಧಾನ ಕಾರ್ಯದರ್ಶಿ ದಾನಿ ಬಾಬುರಾವ್, ಉಪಾಧ್ಯಕ್ಷರಾದ ರಾಜೇಂದ್ರ ಸಿಂಗ್ ಪವಾರ್, ಖಜಾಂಚಿ ಡಾಕ್ಟರ್ BS ಬಿರಾದರ್, ಉದ್ಯಮಿ ಜಯರಾಜ್ ಖಂಡ್ರೆ, ಇತರೆ ಪದಾಧಿಕಾರಿಗಳಾದ ರಾಜೇಂದ್ರ ಬಿರಾದರ್, ಪುಂಡಲೀಕರಾವ್ ಪಾಟೀಲ್, ಕಂಟೆಪ್ಪ ಗಂದಿಗುಡಿ, ಸುರೇಶ್ ಮಾಶೆಟ್ಟಿ, ವೀರಭದ್ರಪ್ಪ ಉಪ್ಪಿನ್ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಲಿಂಗೈಕ್ಯ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ಮತ್ತು ನಂತರದಲ್ಲಿ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳವರ ಪುಣ್ಯತಿಥಿ ಮಾಡುವ ಮೂಲಕ ರಾಷ್ಟ್ರಮಟ್ಟದ ಖ್ಯಾತ ಕಲಾವಿದರು, ರಾಜ್ಯಮಟ್ಟದ ಖ್ಯಾತ ಕಲಾವಿದರು, ಇದರೊಂದಿಗೆ ಸ್ಥಳೀಯ ಕಲಾವಿದರು, ಮಹಿಳೆಯರು, ಮಕ್ಕಳು, ಅಂಧರು ಎಲ್ಲರಿಗೂ ಕೂಡ ಒಂದು ಉತ್ತಮವಾದ ವೇದಿಕೆ ನೀಡುವ ಮೂಲಕ ಗಾನಯೋಗಿ ಪಂಚಾಕ್ಷರ ಗವಾಯಿ ಸೇವಾ ಸಂಘ ಬೀದರಿನಲ್ಲಿ ಸಂಗೀತ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಕ್ರಾಂತಿಯಂತೆ ನಾನು ಹೇಳ ಬಯಸ್ತಾ ಇದ್ದೇನೆ. ಗಾನಯೋಗಿ ಪಂಡಿತ್ ಪಂಚಾಕ್ಷರ ಗವಾಯಿಗಳವರ ಸಂಗೀತ ಜೊತೆಗೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಹಲವಾರು ಕಾರ್ಯಗಳನ್ನು ಮಾಡಲಾಗಿದೆ. ಪ್ರತಿ ವರ್ಷವೂ ಕೂಡ ಸಂಗೀತದಲ್ಲಿ ಅನೇಕ ಗೋಷ್ಠಿಗಳನ್ನು ನಡೆಸಿ ಹಿಂದೂಸ್ತಾನಿ ಸಂಗೀತ, ಕರ್ನಾಟಕ ಸಂಗೀತ ಉಗಮ ವಿಕಾಸ ಬಗ್ಗೆ ಸಾಹಿತ್ಯದ ಗೋಷ್ಠಿ ಆಯೋಜನೆ ಮಾಡಲಾಗಿದೆ. ಇದರ ಜೊತೆಗೆ ನೃತ್ಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರತಕ್ಕಂಥದ್ದಾಗಿದೆ. ಅದರ ಜೊತೆಗೇನೆ ಆಗಿರ್ತಕ್ಕಂಥದ್ದು ನಾವು ಮಾಡಿರ್ತಕ್ಕಂಥದ್ದು ಏನಂದರೆ ಪ್ರಶಸ್ತಿಗಳನ್ನು ಕೂಡ ಪ್ರದಾನ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ನಮ್ಮ ಜಿಲ್ಲೆಯಲ್ಲಿ ಸಂಗೀತ ಸಾಧನೆ ಮಾಡಿರ್ತಕ್ಕಂಥ ಅತ್ಯಂತ ಹಿರಿಯ ಕಲಾವಿದರಾಗಿರ್ತಕ್ಕಂಥವರಿಗೆ ಪಂಚಾಕ್ಷರ ಪ್ರಶಸ್ತಿ ನೀಡುವ ಮೂಲಕ ಮತ್ತು ಅಂಧ ಕಲಾವಿದರಿಗೆ ಪುಟ್ಟರಾಜ ಪ್ರಶಸ್ತಿ ನೀಡುವ ಮೂಲಕ ಸಂಘವು ಈ ಸಂಗೀತಕಾರರಿಗೆ ಒಂದು ಪ್ರೋತ್ಸಾಹ ಮಾಡತಕ್ಕಂಥ ಕಾರ್ಯ ಕೂಡ ಮಾಡ್ಕೊಂಡು ಬಂದಿದೆ. ಗಾನಯೋಗಿ ಪಂಚಾಕ್ಷರಿ ಗವಾಯಿ ಸೇವಾ ಸಂಘ ಬೀದರ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಸಹಯೋಗದಲ್ಲಿ ಪರಮ ಪೂಜ್ಯ ಡಾಕ್ಟರ್ ಚನ್ನವೀರ ಶಿವಾಚಾರ್ಯ ಪೀಠಾಧಿಪತಿಗಳು ಶ್ರೀ ಚನ್ನಬಸವೇಶ್ವರ ಸಂಸ್ಥಾನ ಮಠ ಸುಕ್ಷೇತ್ರ ಹಾಲ್ಕೂಡ ಅವರ ಕೃಪಾಸಿದರ ಕೈ ಲಿಂಗೈಕ್ಯ ಪಂಚಾಕ್ಷರಿ ಗವಾಯಿಯವರ 81ನೇ ಪುಣ್ಯತಿಥಿ ಹಾಗೂ ಲಿಂಗೈಕ್ಯ ಪಂಡಿತ ಪುಟ್ಟರಾಜ ಗವಾಯಿಯವರ 15ನೇ ಪುಣ್ಯತಿಥಿ ಹಾಗೂ ಸಂಘದ 23ನೇ ವಾರ್ಷಿಕೋತ್ಸವ ಅಂಗವಾಗಿ ರಾಜ್ಯ ಮಟ್ಟದ ಸಂಗೀತ ಸಮ್ಮೇಳನ ಪ್ರಸ್ತುತಿ ಪ್ರದಾನ ಹಾಗೂ ಸನ್ಮಾನ ಕಾರ್ಯಕ್ರಮವನ್ನು ದಿನಾಂಕ 6ನೇ ತಾರೀಕು ಶುಕ್ರವಾರ ಸ್ಥಳ ಚನ್ನಬಸವ ಪಟ್ಟದೇವರ ರಂಗಮಂದಿರ ಬೀದರದಲ್ಲಿ ಹಮ್ಮಿಕೊಳ್ಳಲಾಗಿದೆ. 6ನೇ ತಾರೀಕು 11 ಗಂಟೆಗೆ ಕಾರ್ಯಕ್ರಮ ಶುರುವಾಗಲಿದೆ. 25ನೇ ಸಂಗೀತ ಸಮ್ಮೇಳನ ಬೀದರ್ ಜಿಲ್ಲೆಯಲ್ಲಿ ಅತ್ಯಂತ ಹಿರಿಯ ಸಂಗೀತಗಾರರು ಹಾಗೂ ಸಂಗೀತ ಶಿಕ್ಷಕರಾದ ಭಾಗ್ಯಪಟ್ಟಣದ ಶೆಟ್ಟಿ ಸಂಗೀತ ವಿದ್ಯಾಲಯ ಮಹಾಸಂಚಾಲಕರಾದ ಪ್ರೊಫೆಸರ್ SK ಕಲ್ಮಠ್ ಅವರನ್ನು ಆಯ್ಕೆ ಮಾಡಿದ್ದೇವೆ. ಗವಾಯಿ ಸೇವಾ ಸಂಘ ಹುಟ್ಕೊಂಡು ಬಂದಿದೆ. ಇದು ಪ್ರತಿ ವರ್ಷ ನಾವೇನಂತಂದ್ರೆ ಸಂಘದ ವಾರ್ಷಿಕೋತ್ಸವ ಮತ್ತು ಪುಟ್ಟರಾಜ ಗವಾಯಿಯವರ ಪಂಚಾಕ್ಷರ ಗವಾಯಿಯವರ ಪುಣ್ಯತಿಥಿ ಹಾಗೂ ಜನ್ಮದಿನ ಪ್ರತಿ ವರ್ಷ 23 ವರ್ಷಗಳಿಂದ ಆಚರಣೆ ಮಾಡ್ಕೊತ ಬಂದಿದ್ದೇವೆ. ಈ ವರ್ಷ ಒಂದು ವಿಶೇಷವಾದಂಥ ಒಂದು ಬುಕ್ಕನ್ನು ಬಿಡುಗಡೆ ಮಾಡ್ತಿದ್ದೆವು. ಯಾವುದಂದ್ರೆ ಕುಮಾರಕೃಪಾ ಕೋವಿಡ್ ಗೆದ್ದವರ ಕೈ ತೋಟ ಅಂತೇಳಿ ನಮ್ಮ SV ಕಲ್ಮಠರು ಏನಾರ ಬರೆದಿದ್ದಾರೆ. ಅದನ್ನು ಯಾರಂತಂದ್ರೆ ನಮ್ಮ ರಮೇಶ್ ಮಹೇಂದ್ರಕರ್ ಅವರು ಮತ್ತು SV ಪಾಟೀಲ್ ಡೀನ್ ತೋಟಗಾರಿಕೆ ಮಹಾವಿದ್ಯಾಲಯ ಅವರು ಏನಂದ್ರೆ ಈ ಪುಸ್ತಕವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅದರ ಜೊತೆ ನೆಕ್ಸ್ಟ್ ಸಾಯಂಕಾಲ ಮಧ್ಯಾಹ್ನಕ್ಕೆ 2ರಿಂದ 6 ಗಂಟೆವರೆಗೆ ನಮ್ಮ ಸ್ಥಳೀಯ ಕಲಾವಿದರಿಗೆ ಏನಂದ್ರೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ನಾವು ಸ್ಥಳೀಯ ಸಂಗೀತಗಾರರಿಗೆ ಏನದಂತಂದ್ರೆ ಅವಕಾಶ ಮಾಡಿಕೊಡ್ತಾ ಇದ್ದೇವೆ. ಯಾರ್ಯಾರು ಇರ್ತಾರೆ ಅದರಲ್ಲಿ ಮಧ್ಯಾಹ್ನ ಅಂತಂದ್ರೆ ರಾಜೇಂದ್ರ ಸಿಂಗ್ ಪವಾರ್ ಅವರು ತಬಲಾ ವಾದಕರಿದ್ದಾರೆ. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.